ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್. ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು. ಬನ್ನಿ, ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನಾರಂಭಿಸೋಣ. ನಿಮ್ಮೆಲ್ಲರಿಗೂ ನನ್ನ 14ನೆಯ ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮಾತನಾಡ್ತಿರೋದು ಒಂದು ಜೀವಂತ ಆದರೆ ಹೆಚ್ಚು ಮಾತನಾಡದ ಹಂತದ ಬಗ್ಗೆ. ಅದುವೇ 30ರಿಂದ 40 ನಡುವಿನ ಬದುಕಿನ ಬದಲಾವಣೆಗಳ ಬಗ್ಗೆ. ಇದು ಅಷ್ಟೊಂದು ಸ್ಪಷ್ಟವಾಗದಂಥ ಆದರೆ ತುಂಬ ಪ್ರಮುಖವಾದ ಹಂತ. ಇಲ್ಲಿಯೇ ವ್ಯಕ್ತಿಯೊಳಗಿನ ನಿಜವಾದ ಹುಡುಕಾಟ ಶುರುವಾಗುತ್ತದೆ. 20ರ ವಯಸ್ಸಿನಲ್ಲಿ ನಾವು ಕನಸು ಕಾಣ್ತೇವೆ. 30ರಲ್ಲಿ ಆ ಕನಸುಗಳು ಬದಲಾಯಿಸಲು ಪ್ರಾರಂಭಿಸುತ್ತವೆ. ನಾವು ಯಾವುದೋ ಒಂದು ಗುರಿಗೆ ತಲುಪಿದ್ದೇವೋ ಎಂಬ ಭ್ರಮೆ ಇರುತ್ತದೆ. ಆದರೆ ಅಲ್ಲಿ ಇನ್ನೊಂದು ಪಯಣ ಶುರುವಾಗಿರುತ್ತೆ. ಅದೇ ನೆಮ್ಮದಿಯ, ಸಮಾಧಾನದ ಹುಡುಕಾಟ. ಈ ಹಂತದಲ್ಲಿ ಸೈಕಾಲಜಿಕಲ್ ಪ್ರೆಷರ್ ಜಾಸ್ತಿ. ನಾನು ಏನು ಸಾಧಿಸಿದ್ದೇನೆ, ನನ್ನ ಗೆಳೆಯರು ಎಷ್ಟು ಮುಂದೆ ಹೋಗಿದ್ದಾರೆ, ಇವೆಲ್ಲ ಮನಸ್ಸಿನ ಮೌಲ್ಯಮಾಪನದ ಪ್ರಶ್ನೆಗಳು. 30ರ ವಯಸ್ಸು ಮುಟ್ಟಿದ ಮೇಲೆ ಎಲ್ಲವೂ ಒಂದೇ ವೇಳೆ ಬದಲಾಗ್ತಿರೋಂತೆ ಅನುಭವವಾಗುತ್ತೆ. ನೀವು ಕನಸುಗಳೊಂದಿಗೆ ಶುರು ಮಾಡಿರ್ತೀರ, ಆದರೆ ಈಗ ಎಲ್ಲವೂ ಗೊಂದಲದಂತೆ ಹಾನಿಯಾಗುತ್ತಿರುವಂತೆ ಕಾಣುತ್ತದೆ. ಇದು ಕುಸಿತವಲ್ಲ, ಇದು ನಿಮ್ಮ ಬದಲಾಗುವ ಹಂತ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸ್ನೇಹಿತರ ಪೋಸ್ಟನ್ನು ಗಮನಿಸಿರ್ತೀರ. ಕೆಲವರು ಮನೆ ಖರೀದಿಸಿರ್ತಾರೆ, ಇನ್ನು ಕೆಲವರು ವಿದೇಶ ಪ್ರವಾಸದಲ್ಲಿರ್ತಾರೆ, ಮತ್ತೊಬ್ಬರಿಗೆ ಈಗಾಗಲೇ ಮಗು. ಆದರೆ ನೀವು ಇನ್ನು EMI ಪಾವತಿಸುತ್ತಿದ್ದೀರಾ ಅಥವಾ ಇನ್ನೂ ಕೆಲಸ ಹುಡುಕುತ್ತಿದ್ದೀರಾ? ಹೆಚ್ಚು ಹೆಜ್ಜೆ ಇಟ್ಟವನ ಹೆಜ್ಜೆ ಗುರುತುಗಳು ಬೇಗ ಮೂಡುತ್ತವೆ. ಆದರೆ ಅದು ನಿಮ್ಮ ಹೆಜ್ಜೆಗಲ್ಲ, ನಿಮ್ಮ ಸಮಯ ನಿಮ್ಮದೇ. ಹೋಲಿಕೆ ಮಾಡಿದರೆ ಮನಸ್ಸು ನಿರಾಶೆಗೊಳಗಾಗುತ್ತದೆ. ಅವನು ಸ್ಥಿರನಾಗಿ ಬಿಟ್ಟಿದ್ದಾನೆ, ನಾನಿನ್ನೂ ಹೋರಾಡ್ತಿದ್ದೀನಿ. ಹೌದು, ಆದರೆ ನೀವು ಒಳಗೆ ತೊಡಗಿಕೊಂಡಿದ್ದೀರಿ. ಅದು ಅತ್ಯಂತ ಶಕ್ತಿಯುಳ್ಳ ಅಂಶ. ಇನ್ನು ಆರೋಗ್ಯದ ವಿಚಾರ ನೋಡಿದರೆ 30ರ ನಂತರ ನಮ್ಮ ದೇಹದ ಮೆಟಬಾಲಿಸಮ್ ನಿಧಾನವಾಗುತ್ತೆ. ತೂಕ ಸುಲಭವಾಗಿ ಹೆಚ್ಚುತ್ತೆ. ಬೆನ್ನು ನೋವು, ಕಾಲು ನೋವು, ತಲೆನೋವು ಇವೆಲ್ಲ ಸಾಮಾನ್ಯವಾಗಿ ಬಿಡುತ್ತೆ. ಆದ್ದರಿಂದ ಶರೀರದ ಕಡೆ ಎಚ್ಚರಿಕೆಯಿಂದಿರುವುದು ಅನಿವಾರ್ಯ. 1 ಗಂಟೆ ನಡಿಗೆ, ಸರಳ ಯೋಗ, ಧ್ಯಾನ, ನೀರಿನ ಸೇವನೆ, ಮಿತ ಆಹಾರ, ನಿದ್ರೆ ಇವೆಲ್ಲದರ ಬಗ್ಗೆ ನಿಗಾವಹಿಸುವುದು ಹೆಚ್ಚು ಮುಖ್ಯ ಪಾತ್ರ ವಹಿಸುತ್ತದೆ. ಇನ್ನು ಕುಟುಂಬದ ಒತ್ತಡ. ಯಾಕಿನ್ನೂ ಮದುವೆ ಆಗಿಲ್ಲ? ಮಗು ಏಕೆ ಆಗಿಲ್ಲ? ಇನ್ನೂ ಒಳ್ಳೆಯ ಉದ್ಯೋಗ ಸಿಕ್ಕಿಲ್ಲವೇ? ಹೀಗೆ ಹಲವಾರು ಪ್ರಶ್ನೆಗಳು. ಇದು ಅವರು ಕಾಳಜಿಯಿಂದ ಕೇಳಿರುತ್ತಾರೆ, ಆದರೆ ಅವರ ಪ್ರಶ್ನೆಗಳು ನಮಗೆ ಒತ್ತಡ ಉಂಟು ಮಾಡುತ್ತದೆ. ನಾನು ನನ್ನ ರೀತಿಯಲ್ಲಿ ಸ್ಥಿರವಾಗುತ್ತಿದ್ದೇನೆ ಅನ್ನೋ ಉತ್ತರ ಶಾಂತಿಗೆ ಮಾರ್ಗ ತೋರುತ್ತದೆ. ನೀವು ನಿಮ್ಮ ಜೀವನದ ನಾಯಕರು. ಕೌಟುಂಬಿಕ ಅಭಿಪ್ರಾಯ ಮುಖ್ಯವಾದರೂ ತೀರ್ಮಾನ ನಿಮ್ಮದೇ ಇರಬೇಕು. ಇನ್ನು ಸ್ನೇಹ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಬದಲಾವಣೆ ನೋಡೋದಾದರೆ, ಒಂದು ಕಾಲದಲ್ಲಿ ಪ್ರತಿ ವಾರವೂ ಸ್ನೇಹಿತರ ಜೊತೆ ಕಾಫಿ, ಸಿನಿಮಾ ಹೀಗೆ ಎಂಜಾಯ್ ಮಾಡುತ್ತಿದ್ದವರೆಲ್ಲ ಈಗ ಅವರವರ ಕೆಲಸ, ಗೃಹ ಕಾರ್ಯ, ಮಕ್ಕಳು, ಹೆಂಡತಿ ಅಂತ ಬ್ಯುಸಿ ಆಗಿಬಿಟ್ಟಿದ್ದಾರೆ. 30ರ ನಂತರದ ಸ್ನೇಹಗಳು ಕಡಿಮೆಯಾಗಬಹುದು, ಆದರೆ ಅವು ಆಳವಾಗಿ ಬೆಸೆಯುತ್ತವೆ. ಅದು ಸೂಕ್ಷ್ಮಘಾತವಾದ ಸಂಬಂಧಗಳ ಕಾಲ. ಸ್ನೇಹಿತರನ್ನ ಮರೆಯಬೇಡಿ. ಅವರನ್ನ ನೆನಪಿಸ್ಕೊಂಡು ಕರೆ ಮಾಡಿ. ತಕ್ಷಣ ಭೇಟಿ ಸಾಧ್ಯವಿಲ್ಲದಿದ್ದರೂ ಮೆಸೇಜ್ನಾದರೂ ಕಳಿಸಿ. ನಿಮ್ಮ ನಂಟು ಜೀವಂತವಾಗಿಡಿ. ನಮ್ಮ ಮಾನಸಿಕ ಸ್ಥಿತಿ ಮತ್ತು ಆತ್ಮಮೌಲ್ಯದ ಬಗ್ಗೆ ಹೇಳೋದಾದರೆ, ನಾನು ತಡವಾಗಿದ್ದೇನಾ? ಇದನ್ನು ಸಾಧಿಸಬೇಕೆ? ಈ ಕಾಲಿತನ ಎಷ್ಟು ದಿನ? 30ರಿಂದ 40ರ ವಯಸ್ಸು ಕನಸು ಹಿಂಬಾಲಿಸುವ ಹಂತದಿಂದ ಅರ್ಥ ಹುಡುಕುವ ಹಂತಕ್ಕೆ ಬದಲಾಯಿಸುತ್ತದೆ. ಈ ಹಂತ ಸ್ಪಷ್ಟವಿಲ್ಲ ಎಂದೆನಿಸಬಹುದು, ಆದರೆ ಬಲವಾಗಿ ಬದಲಾಗಿಸುವುದು ಈ ಹಂತವೇ. ಡೈಲಿ ನಿಮ್ಮ ದಿನಚರಿಯನ್ನು ಬರೆದಿಡಿ. ನಿಮ್ಮ ಭಾವನೆಗಳನ್ನು ನಿರಾಕರಿಸದೆ ನೋಡಿ. ಹೆಜ್ಜೆ ಹೆಜ್ಜೆಯಾಗಿ ಧೈರ್ಯ ತೆಗೆದುಕೊಳ್ಳಿ. ನೆನಪಿಡಿ, ನೀವು ದಾರಿ ತಪ್ಪಿಲ್ಲ, ನೀವು ದಾರಿ ಬದಲಾಯಿಸುತ್ತಿದ್ದೀರಿ. ಕೊನೆಯದಾಗಿ, ಇದು ತೊಂದರೆಗಳ ಕಾಲ ಅಲ್ಲ. ಇದು ತಲೆಕೆಡಿಸುವ ಕನಸುಗಳನ್ನು ಸ್ಪಷ್ಟವಾಗಿಸುವ ಹಂತ, ಶುದ್ಧಗೊಳಿಸುವ ಹಂತ. ಈಗ ನೀವು ಹಿಂದಾಗಿಲ್ಲ,
ನೀವು ಹೆಜ್ಜೆ ಹಾಕುತ್ತಿರುವ ಹಂತದಲ್ಲಿದ್ದೀರಿ. ನಿಮಗೆ ಒಂದು ಮಾತು ಹೇಳಲಾ? ಈ ಹಂತ ಸುಲಭವಿಲ್ಲ, ಆದರೆ ನೀವು ಇದನ್ನು ತಲುಪಿದರೆ ಮುಂದೆ ಬರುವ ಎಲ್ಲ ಹಂತಗಳು ಸುಲಭವಾಗುತ್ತವೆ. ನೀವು ಈ ಹಂತದಲ್ಲಿದ್ದರೆ ನಿಮಗೇನೇನು ಅನುಭವವಾಗುತ್ತಿದೆ ಎಂಬುದನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಹಾಗೂ ಇತರರಿಗೂ ಇದು ಉಪಯೋಗವಾಗಲಿ ಅನ್ನಿಸಿದರೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.